forever on fire. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕು ಅಂತ ವಿಧಾನಸೌಧದ ಬಳಿಯಲ್ಲಿ ಬಿಜೆಪಿ ಹೈಡ್ರಾಮಾ ಮಾಡಿದೆ. ಇವತ್ತು ವಿಧಾನಸೌಧಕ್ಕೆ ಬೀಗ ಹಾಕ್ಬಿಡ್ತೀವಿ ಅಂತ ಹೇಳಿ ಒಂದು ದೊಡ್ಡ ಬೀಗವನ್ನು ಕೊಂಡುಕೊಂಡು ಬಂದಿತ್ತು ಬಿಜೆಪಿ. ಈ ಬೀಗ ತೆಗೆದುಕೊಂಡು ಹೋಗಿ ವಿಧಾನಸೌಧದ ಬಾಗಿಲಿಗೆ ನಾವು ಹಾಕ್ಬಿಡ್ತೀವಿ, ಲಾಕ್ ಮಾಡಿಬಿಡ್ತೀವಿ, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡದೇ ಇದ್ದರೆ ನಾವು ವಿಧಾನಸೌಧವನ್ನೇ ಕ್ಲೋಸ್ ಮಾಡಿಬಿಡ್ತೀವಿ, ಏನು ಅವಶ್ಯಕತೆ ಇಲ್ಲ ಅಲ್ವಾ? ಈ ಥರ ಭ್ರಷ್ಟಾಚಾರದ ಆರೋಪ ಹೊತ್ಕೊಂಡು ಮುಖ್ಯಮಂತ್ರಿಗಳು ಇರಬೇಕಾದ್ರೆ ವಿಧಾನಸೌಧಕ್ಕೆ ಏನು ಕೆಲಸ? ಅವರು ರಾಜೀನಾಮೆ ಕೊಟ್ಟರೆ ಇದು ಓಪನ್ ಇರಲಿ, ರಾಜೀನಾಮೆ ಕೊಡದೇ ಇದ್ದರೆ ಬೀಗ ಹಾಕುವುದು ಒಳಿತು ಅಂಥೇಳಿ ಟ್ರೈ ಮಾಡಿದ್ದಾರೆ ಬಿ ಜೆ ಪಿ ನಾಯಕರು. ಬೀಗ ಹಾಕೋದಕ್ಕೆ ಹೋದಂತಹ ಬಿ ಜೆ ಪಿ ನಾಯಕರನ್ನು ಅರ್ಧಕ್ಕೆ ಖಾಕಿ ತಡೆದಿದೆ. ಅಲ್ಲಿ ನೀವು ಈ ಥರ ಎಲ್ಲ ಮಾಡಬಾರ್ದು ಅಂಥೇಳಿ ವಿಧಾನಸೌಧ ಸರ್ಕಾರಕ್ಕೆ ಸೇರಿದ್ದು, ಜನಗಳಿಗೆ ಸೇರಿದ್ದು, ಈ ಥರ ಇದನ್ನು ಕ್ಲೋಸ್ ಮಾಡೋಕ್ಕೆ ಬರಲ್ಲ ಅಂತ ಅರವಿಂದ್ ಬೆಲ್ಲದವರು ಕೂಡ ಬಾಗಿಲು ಬಳಿಯಲ್ಲಿ ಹೋಗಿ ನಾವು ಬೀಗ ಹಾಕ್ತೀವಿ ಅಂತ ಹೋಗಿದ್ದಾರೆ. ಕೆಂಗಲ್ ಗೇಟ್ ಬಳಿನೇ ಅವ್ರನ್ನ ತಡೆಯುವಂಥ ಒಂದು ಪ್ರಯತ್ನ ಕೂಡ ಆಗಿದೆ. ಅದೂ ಮುಂದುವರೆದು ವಿಧಾನಸೌಧದ ಗೇಟ್ಗೆ ಬಂದಾಗಂತೂ, ಬಾಗಿಲು ಬಳಿಗೆ ಬಂದಾಗಲಂತೂ ಸಾಕಷ್ಟು ಹೈಡ್ರಾಮಾ ಅಲ್ಲಾಗಿದೆ. ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಇನ್ನು ಬೇರೆ ದಾರಿ ಇಲ್ಲ ಅಂತ ನೋಡಿ, ಇವರು ಕೋಲಾರದ ಮಾಜಿ MP ಮುನಿಸ್ವಾಮಿ ಅವರು, ಇವರು ಕೂಡ ಅಲ್ಲಿ ಬಹಳ ಜೋರಾಗಿ ಪ್ರತಿಭಟನೆ ಮಾಡ್ತಾಯಿದ್ರು. ಎಲ್ಲ ಹೇಳ್ಕೊಂಡು ಬಂದರು. ಇವ್ರನ್ನ ಹೇಳ್ಕೊಂಡು ಬಂದು ಆರ್ಗ ಜ್ಞಾನೇಂದ್ರ ಅವರು, ಮಾಜಿ ಗೃಹ ಸಚಿವರು, ಅವ್ರನ್ನೂ ಕೂಡ ಕರ್ಕೊಂಡು ಬಂದು ಬಸ್ಸಿಗೆ ತುಂಬಿದ್ರು. ನೋಡಿ ಇಲ್ಲಿ ಸಿ ಟಿ ರವಿ, ಅಶೋಕು ಎಲ್ಲರೂ ಕೂಡ ಒಟ್ಟಾಗಿ ಒಂದು ಬೇಗವನ್ನು ಹಿಡ್ಕೊಂಡು ಬಂದಿದ್ದಾರೆ. ದೊಡ್ಡ ಒಂದು ಲಾಕ್ ಹಾಕ್ಬಿಡ್ತೀವಿ ನಾವು, ಛಲವಾದಿ ಅವರು ಇದ್ದಾರಲ್ಲಿ, ಎಲ್ಲರೂ ಬೇಗ ಹಾಕ್ಬಿಡ್ತೀವಿ, ಅಶ್ವಥ್ ನಾರಾಯಣ ಅವರು ಇದ್ದಾರೆ, ಎಲ್ಲರೂ ಸೇರಿ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ, ಬೇಗ ಹಾಕ್ತೀವಿ ಅಂತ ನಿಂತ್ಕೊಂಡಿದ್ರು. ಎಲ್ಲರನ್ನು ಕೂಡ ವಶಕ್ಕೆ ಪಡ್ಕೊಂಡು ಬಂದು ಅವ್ರನ್ನ ಬಸ್ಗೆ ತುಂಬಿದ್ರು. ಸಿದ್ದರಾಮಯ್ಯನವರು ಏನೊಂದು ನೈತಿಕತೆ ಕಥೆ ಹೇಳ್ತಿದ್ರು, ತಮ್ಮ ವಿಚಾರ ಬಂದಾಗ ಏನಿವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಯಾವ ರೀತಿ ನ್ಯಾಯಯುತವಾದಂತ ತನಿಖೆ ಆಗ್ಲಿಕ್ಕೆ ಸಾಧ್ಯವಿದೆ. ಫೇರ್ ಅಂಡ್ ಇಂಪಾರ್ಷಿಯಲ್ ಎನ್ಕ್ವೈರಿ ಬೇಕು ಅಂತ ಹೇಳ್ತಾರಲ್ಲ, ಈಗ ಫೇರ್ ಅಂಡ್ ಇಂಪಾರ್ಷಿಯಲ್ ಎನ್ಕ್ವೈರಿ ಬೇಡವಾ? ಏನು ಸಮರ್ಥಿಸ್ಕೊತಾ ಇದ್ದೀರಾ ಸಿದ್ದರಾಮಯ್ಯನವರೇ? ಈ ಕೂಡಲೇ ನೀವು ರಾಜೀನಾಮೆಯನ್ನು ಕೊಡಬೇಕು ಅನ್ನೋಂಥದ್ದು ಇಡೀ ನಾಡಿನ ಜನತೆಯ ಒತ್ತಾಯ. ಬಹಳ ಸ್ಪಷ್ಟವಾಗಿದೆ, ನ್ಯಾಯಾಲಯದಲ್ಲೂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವ ರೀತಿ ಕಾನೂನನ್ನ ತಿರ್ಚಿದ್ದೀರಾ, ರೂಲ್ಗಳನ್ನ ತಿರ್ಚಿದ್ದೀರಾ, ಯಾವ ಉದ್ದೇಶಕ್ಕಾಗಿ, ತಮ್ಮ ಲಾಭಕ್ಕಾಗಿ, ತಮ್ಮ ಅನುಕೂಲಕ್ಕಾಗಿ ಅಧಿಕಾರ ದುರ್ಬಳಕೆಯನ್ನು ಮಾಡಿದ್ದೀರಾ